ಗೋಲ್ಡ್ ಬೈಯರ್ಸ್ಗೆ ಇದು ಗುಡ್ ನ್ಯೂಸ್. ಬಂಗಾರ ಬೇಕು ಎನ್ನುವವರಿಗೆ ಈಗ ಶುಕ್ರ ದೆಸೆ ಆರಂಭ ಆಗಿದೆ. ಚಿನ್ನದ ಅಂಗಡಿಗಳಿಗೆ ತೆರಳಲು ಇದು ಸಕಾಲ ಅಂತಾನೆ ಹೇಳಬಹುದು. ಸತತ ಮೂರನೇ ದಿನವೂ ಕೂಡ ಕುಸಿದ ಚಿನ್ನದ ಬೆಲೆ. ಗೋಲ್ಡ್ ಬೈಯರ್ಸ್ಗೆ ಇದು ಗುಡ್ ನ್ಯೂಸ್. ಬಂಗಾರ ಬೇಕು ಎನ್ನುವವರಿಗೆ ಶುಕ್ರ ದೆಸೆ. ಚಿನ್ನದ ಅಂಗಡಿಗಳಿಗೆ ತೆರಳಲು ಇದು ಸಕಾಲ. ಸತತ ಮೂರನೇ ದಿನವೂ ಕುಸಿದ ಚಿನ್ನದ ಬೆಲೆ. ಆಭರಣ ಪ್ರಿಯರ ಮುಖದಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ. ಡಾಲರ್ ಮೌಲ್ಯದ ಏರಿಕೆಗೆ ಈಗ ಚಿನ್ನ ಬೆಳ್ಳಿ ಕುಸಿತ ಕಂಡಿರುವಂಥದ್ದು. ಕಳೆದ 3 ದಿನಗಳಲ್ಲಿ 7,200 ರೂಪಾಯಿ ಇಳಿಕೆ ಕಂಡಿರುವಂಥದ್ದು. 2,780 ರೂಪಾಯಿ ಇಳಿಕೆ ಕಂಡ 10 ಗ್ರಾಂ ಚಿನ್ನದೊಂದಿಗೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಮಹಾಪತನ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 10,000 ರೂಪಾಯಿ ಇಳಿಕೆಯಾಗಿರುವಂಥದ್ದು. ಸತತ ಮೂರನೇ ದಿನವೂ ಈಗ ಚಿನ್ನ ಇಳಿಕೆ ಕಂಡಿರುವಂಥದ್ದು. ಗೋಲ್ಡ್ ಬೈಯರ್ಸ್ಗೆ ಗುಡ್ ನ್ಯೂಸ್. ಬಂಗಾರ ಬೇಕು ಎನ್ನುವವರಿಗೆ ಈಗ ಶುಕ್ರ ದೆಸೆ ಆರಂಭ ಆಗಿದೆ. ಚಿನ್ನದ ಅಂಗಡಿಗಳಿಗೆ ತೆರಳಲು ಇದೇ ಸಕಾಲ. ಇವತ್ತೇ ಚಿನ್ನ ಖರೀದಿ ಮಾಡಿಬಿಡಿ ಅಂತ ಕೂಡ ಹೇಳಲಾಗುತ್ತೆ. ಸತತ ಮೂರನೇ ದಿನವೂ ಕುಸಿದ ಚಿನ್ನದ ಬೆಲೆ. ಆಭರಣ ಪ್ರಿಯರ ಮುಖದಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ. ಇನ್ನು ಬಂಗಾರದ ಬೆಲೆ ಕೂಡ ಇಳಿಕೆಯಾಗಿರುವಂಥದ್ದು. 10 ಗ್ರಾಂ ಚಿನ್ನದ ಬೆಲೆ ಹಳೆಯ ದರವನ್ನ ಹಾಗೆ ಹೊಸ ದರವನ್ನ ಗಮನಿಸಿದಾಗ ಹಳೆಯ ದರ 1,44,130 ರೂಪಾಯಿ ಇತ್ತು. ಈಗ ಹೊಸ ದರವನ್ನ ಗಮನಿಸ್ತಾ ಹೋಗೋದಾದ್ರೆ 1,41,350 ರೂಪಾಯಿಗೆ ಇಳಿಕೆಯಾಗಿರುವಂಥದ್ದು. ಬಂಗಾರದ ಬೆಲೆಯನ್ನ ಕೂಡ ಈಗ ಗಮನಿಸಿದಾಗ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಕೂಡ ಈಗ ಹೊಸ ದರ ಹಾಗೆ ಹಳೆಯ ದರವನ್ನ ಗಮನಿಸ್ತಾ ಹೋದಾಗ 1,44,130 ರೂಪಾಯಿ ಇತ್ತು ಹಳೆಯ ದರ. ಈಗ ಹೊಸ ದರವನ್ನ ಗಮನಿಸಿದಾಗ 1,41,350 ರೂಪಾಯಿಗೆ ಇಳಿಕೆಯಾಗಿದೆ. ಬಂಗಾರದ ಬೆಲೆಯಲ್ಲಿ ಈಗ ಇಳಿಕೆಯನ್ನ ಕಂಡಿರುವಂಥದ್ದು. ಇನ್ನು ಬೆಳ್ಳಿ ಬೆಲೆ ಏರಿಕೆ ಕೂಡ ಆಗಿರುವಂಥದ್ದು. ಚಿನ್ನ ಜೊತೆಗೆ ಬೆಳ್ಳಿ ಕೂಡ ಎರಡೂ ಕೂಡ ಇಳಿಕೆಯನ್ನ ಕಂಡಿರುವಂಥದ್ದು. 1 ಕೆಜಿ ಬೆಳ್ಳಿ ಹಳೆಯ ದರ ಹಾಗೆ ಹೊಸ ದರವನ್ನ ಗಮನಿಸ್ತಾ ಹೋಗೋದಾದ್ರೆ ಹಳೆಯ ದರ 2,45,000 ರೂಪಾಯಿ ಇತ್ತು. ಈಗ ಹೊಸ ದರವನ್ನ ಗಮನಿಸಿದಾಗ 2,35,000 ರೂಪಾಯಿಗೆ ಈಗ ಇಳಿಕೆಯಾಗಿರುವಂಥದ್ದು. ಒಂದ್ ಕಡೆ ಇರಾನ್ ಅಮೆರಿಕ ಶಾಂತಿ ಒಪ್ಪಂದ ಡಾಲರ್ ಮೌಲ್ಯದಲ್ಲಿ ಗಣನೀಯ ಹೆಚ್ಚಳದಿಂದಾಗಿ ಸತತ ಮೂರನೇ ದಿನವೂ ಕೂಡ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯನ್ನ ಕಂಡಿರುವಂಥದ್ದು. ಇದು ಆಭರಣ ಪ್ರಿಯರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ ಅಂತ ಕೂಡ ಹೇಳಬಹುದು. ಕಳೆದ 3 ದಿನಗಳಲ್ಲಿ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ 7,850 ರೂಪಾಯಿ ಇಳಿಕೆಯಾಗಿದೆ. ಇನ್ನೊಂದು ಕಡೆ 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಕಳೆದ 3 ದಿನಗಳಲ್ಲಿ 7,200 ರೂಪಾಯಿ ಇಳಿಕೆಯಾಗಿದೆ. ಸದ್ಯದ ಟ್ರೆಂಡ್ ಗಮನಿಸ್ತಾ ಹೋಗೋದಾದ್ರೆ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕಳೆದ 3 ದಿನಗಳಲ್ಲಿ 7,200 ರೂಪಾಯಿ ಇಳಿಕೆಯನ್ನ ಕಂಡಿರುವಂತಹ ಚಿನ್ನ ಹಾಗೆ ಬೆಳ್ಳಿಯ ದರದಲ್ಲೂ ಕೂಡ ಇಳಿಕೆಯ ಆಗಿರುವಂಥದ್ದು. ಗೋಲ್ಡ್ ಬೈಯರ್ಸ್ಗೆ ಇದು ಗುಡ್ ನ್ಯೂಸ್. ಸಕಾಲದ ಚಿನ್ನ ಪಡೆದುಕೊಳ್ಳಲು ಇದು ಸಕಾಲ ಅಂತಾನೆ ಹೇಳ್ಬೋದು. ಚಿನ್ನ ಖರೀದಿ ಮಾಡೋರು ಕೂಡ ಇವತ್ತೇ ಚಿನ್ನವನ್ನ ಖರೀದಿ ಮಾಡಿ. ಇದಾಗಿತ್ತು ಈವರೆಗಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.